ಕಾರ್ಖಾನೆಗಳಿಂದ ಸಾವಿರಾರು ಕುಟುಂಬಗಳಿಗೆ ಜೀವ ಭಯ ಶುರುವಾಗಿದೆ. ಕೆಮಿಕಲ್ ಮಿಶ್ರಿತ ನೀರು ಹೊರಬಿಡುತ್ತಿರುವ ಫ್ಯಾಕ್ಟರಿಗಳು. ಬೀದರ್ನ ಹುಮನಾಬಾದ್ ಹೊರವಲಯದಲ್ಲಿನ ಫ್ಯಾಕ್ಟರಿಗಳು ಹುಮನಾಬಾದ್ ಜನರ ಜೀವಕ್ಕೆ ಕುತ್ತು ತಂದಿದ್ದಾವೆ. ಕಾರ್ಖಾನೆಗಳಿಂದ ಸಾವಿರಾರು ಕುಟುಂಬಗಳಿಗೆ ಜೀವ ಭಯ ಶುರುವಾಗ್ಬಿಟ್ಟಿದೆ. ಈಗ ಕೆಮಿಕಲ್ ಮಿಶ್ರಿತ ನೀರು ಹೊರಬಿಡುತ್ತಾ ಇದ್ದಾವೆ ಫ್ಯಾಕ್ಟರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಬೀದರ್ನ ಹುಮನಾಬಾದ್ ಹೊರವಲಯದಲ್ಲಿನ ಫ್ಯಾಕ್ಟರಿಗಳಿಂದ ಹುಮನಾಬಾದ್ ಜನರ ಜೀವಕ್ಕೆ ಕುತ್ತು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಮಾಣಿಕ್ ನಗರ ಗಡವಂತಿ ಗ್ರಾಮಸ್ಥರ ಗೋಳು ಕೇಳೋರು ಯಾರು? ರಾಸಾಯನಿಕ ಸೇರಿ ಬೋರ್ವೆಲ್ ಬಾವಿಗಳಲ್ಲಿ ಅಂತರ್ಜಲ ಕಲುಷಿತ ಆಗಿದೆ. ಸತ್ಯದೀಪ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಕಾರ್ಖಾನೆಯ ಕೆಮಿಕಲ್ ಹುಮನಾಬಾದ್ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಕೆಮಿಕಲ್ ನೀರು ಹರಿಸುತ್ತಿದ್ದರೂ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಯಾಕೆ? ಹಳ್ಳಗಳ ಮುಖೇನ ವೇಸ್ಟೇಜ್ ವಾಟರ್ ಹೊರಬಿಡ್ತಾ ಇದ್ದಾವೆ ಕಾರ್ಖಾನೆಗಳು. ರೈತರ ಹೊಲದಲ್ಲಿರುವ ಬೋರ್ವೆಲ್ ಬಾವಿಗಳಲ್ಲಿನ ನೀರು ಕೂಡ ಕಲುಷಿತ ಆಗಿದೆ. ಈ ಹಿಂದೆ ಜಾನುವಾರುಗಳು ಕೂಡ ಮೃತಪಟ್ಟಿದ್ವಂತೆ ನೋಡಿ. ವಲಯದಲ್ಲಿ ಏನು ಕಾರ್ಖಾನೆಗಳಿವೆ. ಕಾರ್ಖಾನೆಗಳು ಅಕ್ರಮವಾಗಿ ಹಳ್ಳದ ಮೂಲಕ ಕೆಮಿಕಲ್ ವೇಸ್ಟ್ ನೀರು ಬಿಡುತ್ತಿವೆ. ಇದು ಏನು ಮಳೆ ಬರ್ತಾ ಇದೆಯಲ್ಲ, ಆ ಮಳೆಯ ಇದರಲ್ಲಿ ಇವತ್ತು ಸತ್ಯದೀಪ್ ಕಾರ್ಖಾನೆ ಹಿಂದೆ ನಾವು ನೋಡಿದ್ವಿ ಹಳದಿ ಬಣ್ಣದ ನೀರು ಮತ್ತು ಬ್ಲ್ಯಾಕ್ ಕಲರ್ ವಾಟರ್ ಇದೆ. 6H ಕಂಪನಿ ಟೈರ್ ಪಿರಲಿಸಿಸ್ ಕಂಪನಿ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಅವತ್ತಿಂದ ಇಲ್ಲಿ ಗ್ರಾಮಸ್ಥರಿಗೆ, ಮಾಣಿಕ್ ನಗರ್ ಹುಮ್ನಾಬಾದ್ ಗ್ರಾಮಸ್ಥರಿಗೆ ಬಹಳಷ್ಟು ದುರ್ವಾಸನೆ ಬರ್ತಾ ಇದೆ. ಎಲ್ಲೂ ಕೂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಅಧಿಕಾರಿಗಳು ಇದರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ. ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮತ್ತು ಪರಿಸರ ಸಚಿವರು ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಇದರ ಮೇಲೆ ಆಕ್ಷನ್ ತಗೊಳ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಹುಮ್ನಾಬಾದ್ ಹೊರವಲಯದಲ್ಲಿ ಏನು ಕಾರ್ಖಾನೆಗಳಿವೆ. ಕಾರ್ಖಾನೆಗಳು ಅಕ್ರಮವಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ. ಏನು ತೊಂದರೆ ಆಗ್ತಾ ಇದೆ, ಇದ್ರ ಬಗ್ಗೆ ಅಲ್ಲಿನ ಗ್ರಾಮಸ್ಥರೇನು ಹೇಳ್ತಾ ಇದ್ದಾರೆ ಮತ್ತು ಫ್ಯಾಕ್ಟರಿಯ ಮಾಲೀಕರುಗಳೇನು ಹೇಳ್ತಾ ಇದ್ದಾರೆ? ರಾಮ್, ಇದು ಏನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿರುವಂತಹ ಏನು ಹೊರವಲಯದಲ್ಲಿ ಕೆಲ ಕಾರ್ಖಾನೆಗಳಿದಾವೆ. ಇದರಿಂದ ಸಾಕಷ್ಟು ಈ ಭಾಗದ ಜನರಿಗೆ ಸಮಸ್ಯೆ ಆಗ್ತಿದೆ. ಪ್ರಮುಖವಾಗಿ ಇಲ್ಲಿ ಏನು ಇವ್ರು ಬಿಡ್ತಾ ಇದಾರಲ್ಲ, ಹೊಗೆ ಬಿಡ್ತಾ ಇದ್ದಾರೆ. ಇದರಿಂದ ಒಂದು ಸಮಸ್ಯೆ ಆದ್ರೆ ಈ ಕಂಪನಿಗಳಿಂದ ಕೆಮಿಕಲ್ ವೇಸ್ಟೇಜ್ ವಾಟರ್ ಹೊರಗಡೆ ಬಿಡ್ಲಾಗ್ತಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಹುಮ್ನಾಬಾದ್ ತಾಲೂಕಿನ ಮೂಳ್ಖೇರಾ ಆಗಿರ್ಬೋದು, ಇಲ್ಲಿ ಮಾಣಿಕ್ ನಗರ, ಗಡವಂತಿ ಗ್ರಾಮಗಳಲ್ಲಿ ಈ ವಿಷಪೂರಿತ ವೇಸ್ಟೇಜ್ ವಾಟರ್ ಬರ್ತಾ ಇದಾವೆ. ಇಲ್ಲಿ ಬೋರ್ವೆಲ್ ಆಗಿರ್ಬೋದು ಮತ್ತೆ ಬಾವಿಗಳಲ್ಲೂ ಕೂಡ ಈ ಕಲುಷಿತ ನೀರು, ಕೆಮಿಕಲ್ ಮಿಶ್ರಿತ ನೀರು ಬರ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸಾರ್ವಜನಿಕರ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ಒಂದು ಪರಿಣಾಮ ಬೀಳ್ತಿದೆ. ಈ ಕುರಿತು ಸಾಕಷ್ಟು ವರ್ಷಗಳಿಂದ ಕೂಡ ಈ ಭಾಗದಲ್ಲಿ ಜನ ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಅವರ ಗಮನಕ್ಕೆ ತಂದಿದ್ದಾರೆ, ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ದಾರೆ, ಬೇರೆ ಬೇರೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಇದರ ಬಗ್ಗೆ ಅಧಿಕಾರಿಗಳು ಕ್ರಮ ವಹಿಸ್ತಿಲ್ಲ ಅನ್ನೋದು ಈ ಭಾಗದ ಜನರ ಒಂದು ಆರೋಪವಾಗಿರುವಂತದ್ದು. ಈ ಕುರಿತು ಬೆಳಿಗ್ಗೆ ತಾನೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿರುವಂತದ್ದು. ಈಗ ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಇಲ್ಲಿನ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಈಗಾಗಲೇ ಅಲ್ಲಿ ಕಂಪನಿಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಆದ್ರೆ ಯಾವುದೇ ರೀತಿ ಕ್ರಮ ಆಗ್ತಿಲ್ಲ ಅನ್ನೋದು ಈ ಜನರ ಆರೋಪವಾಗಿದೆ. ಸಾಕಷ್ಟು ಸಾರ್ವಜನಿಕರ ಆರೋಗ್ಯದ ಮೇಲೆ ಸಾಕಷ್ಟು ಒಂದು ಕೆಟ್ಟ ರೀತಿಯ ಪರಿಣಾಮ ಇಲ್ಲಿ ಬೀಳ್ತಾ ಇದೆ. ಇಲ್ಲಿ ಕೆಮಿಕಲ್ ಅಂದ್ರೆ ವೇಸ್ಟೇಜ್, ಇದು ಒಂದು ಕೆಮಿಕಲ್ ಮಿಶ್ರಿತ ನೀರು ಇಲ್ಲಿನ ಜನ ಬಳಸ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಅಂದ್ರೆ ಬಾವಿ, ಬೋರ್ವೆಲ್ ಗಳಲ್ಲಿ ಕೂಡ ಈ ನೀರು ಬರ್ತಾ ಇದ್ದಾವೆ. ಇದರಿಂದ ಸಾಕಷ್ಟು ಒಂದು ಸಮಸ್ಯೆ ಉಂಟಾಗ್ತಾ ಇದೆ. ಶೀಘ್ರದಲ್ಲಿ ಇಂತಹ ಕೆಮಿಕಲ್, ಯಾರು ವೇಸ್ಟೇಜ್ ಕೆಮಿಕಲ್ ನೀರು ಬಿಡ್ತಾವಲ್ಲ ಆ ಕಂಪನಿಗಳ ಮೇಲೆ ಕ್ರಮ ಆಗಬೇಕು, ಆ ಕಂಪನಿಗಳನ್ನ ಬಂದ್ ಮಾಡಬೇಕು ಅನ್ನೋದು ಈ ಭಾಗದ ಜನರ ಒಂದು ಸಾಕಷ್ಟು ಒಂದು ಒತ್ತಾಯ ಆಗಿರುವಂತದ್ದು. ಸುಮಾರು 2-3 ವರ್ಷಗಳಿಂದ ಪದೇ ಪದೇ ಈ ಭಾಗದ ಜನರು ಇದ್ರ ಬಗ್ಗೆ ಒತ್ತಾಯ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸ್ತಿಲ್ಲ. ಕೆಮಿಕಲ್ ವೇಸ್ಟೇಜ್ ಇಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಭಾಗದ ಜನರ ಆರೋಗ್ಯದ ಮೇಲೆ ವಿಪರೀತವಾಗಿ ಪರಿಣಾಮ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಗರ್ಭಿಣಿ ಮಹಿಳೆಯರಾಗಿರ್ಬೋದು ಮತ್ತೆ ಮುಂದೆ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಹುಟ್ಟಾ ಇದ್ದಾರೆ ಅನ್ನೋದು ಗಡವಂತಿ ಗ್ರಾಮಸ್ಥರ ಒಂದು ಆರೋಪವಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಕೆಮಿಕಲ್ ಇರುವಂತಹ, ಕೆಮಿಕಲ್ ಹೊರಗಡೆ ಬಿಡುವಂತಹ ಕಂಪನಿಗಳಿದಾವೆ. ಇದರಿಂದ ಯಾರೇ ಅಧಿಕಾರಿಗಳಾದ್ರೂ ಕೂಡ ಏನು ಮಾಡ್ತಾ ಇಲ್ಲ ಅಂತ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಬೆಳಿಗ್ಗೆ ತಾನೇ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಕುರಿತು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಮೃತ್ಯುಂಜಯ ಸ್ವಾಮಿ ಅವರು ಇಂದು ಹುಮ್ನಾಬಾದ್ನ ಕೆಲ ಫ್ಯಾಕ್ಟರಿಗಳಿಗೆ ಹೋಗಿ ದಾಳಿಯನ್ನ ಮಾಡಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಸದ್ಯಕ್ಕೆ ಈಗ ಒಂದು 15 ನಿಮಿಷ ಬಿಫೋರ್ ಆಗಿ ಅಲ್ಲಿನ ಅಧಿಕಾರಿಗಳು ನಮ್ಗೆ ಮಾಹಿತಿ ನೀಡ್ತಾರೆ. ನಾವು ಮುಲಾಜಿಲ್ಲದೆ ಅವರ ಮೇಲೆ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಮೃತ್ಯುಂಜಯ ಅವರು ನಮ್ಗೆ ಮಾಹಿತಿಯನ್ನ ನೀಡಿರುವಂತದ್ದು. ಆದ್ರೆ ಜನ ಹೇಳ್ತಿರುವುದು ಇದು ಪರ್ಮಿನೆಂಟ್ ಆಗಿ ಇದರ ಸೊಲ್ಯೂಷನ್ ಬೇಕು, ನಮ್ಗೆ ಪರ್ಮಿನೆಂಟ್ ಆಗಿ ಈ ಒಂದು ಏನು ಸಮಸ್ಯೆ ಇದೆ ಇದರ ನಮಗೆ ಪರಿಹಾರ ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಇದೇ ಜಿಲ್ಲೆಯವರಾಗಿದ್ದಾರೆ, ಪರಿಸರ ಸಚಿವರಾಗಿದ್ದಾರೆ. ಪರಿಸರ ಯಾವ ರೀತಿ ಒಂದು ವಾತಾವರಣ
ಕೆಟ್ಟ ಆದ್ಮೇಲೆ ಜನರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ, ಆರೋಗ್ಯದ ಮೇಲೆ ಸಾಕಷ್ಟು ಒಂದು ಪರಿಣಾಮ ಬೀರ್ತಾ ಇದೆ. ಇದು ಪರ್ಮನೆಂಟ್ ಆಗಿದೆ ಅನ್ನೋ ಒಂದು ಪರಿಹಾರ ಬೇಕು ಅನ್ನುವುದು ಈ ಭಾಗದ ಜನರ ಆಗ್ರಹ ಮತ್ತು ಒತ್ತಾಯ ಆಗಿರುವಂತದ್ದು. ರಾಮ್, ಥ್ಯಾಂಕ್ ಯು ಶಿವಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದರ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗೆ ಕಾಲ್ ಮಾಡಿದ್ವಿ ನಾವು ಈಗ. ಆದರೆ ಸ್ಟೇಟ್ಮೆಂಟ್ ಕೊಡೋಕೆ ಆಗಲ್ಲ ಅಂತ ಹೇಳಿ ಆ ಅಧಿಕಾರಿ ಕಾಲ್ ಕಟ್ ಮಾಡಿದ್ದಾರೆ. ಅಂದರೆ ಎಂತೆಂಥ ಅಧಿಕಾರಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಜನರಿಗೆ ತೊಂದರೆ ಆಗ್ತಾ ಇದೆ ಸಾಹೇಬ್ರೇ, ಸರಿಪಡಿಸ್ಕೊಡಿ ಅಂತ ಕೇಳೋದಕ್ಕೂ ಕಾಲ್ ಮಾಡಿದರೆ ಆ ಮನುಷ್ಯ ಇಲ್ಲ ರೀ, ನಾವು ಇದ್ರ ಬಗ್ಗೆ ಮಾತಾಡಲ್ಲ, ಸ್ಟೇಟ್ಮೆಂಟ್ ಕೊಡಲ್ಲ ನಾವು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದಾನೆ.